ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ದಿವ್ಯಶ್ರೀ. ನಾನು ಪ್ರಜ್ವಲ. ದಿನದ ಪ್ರಮುಖ ಸುದ್ದಿ ನೋಡೋಣ ಶರವೇಗದಲ್ಲಿ. ಹೊಸಗುಡ್ಡದ ಬಳಿಯ ಕೆಮಿಕಲ್ ಕಾರ್ಖಾನೆಯಲ್ಲಿ ಸಂಭವಿಸಿದಂತಹ ಅಗ್ನಿ ಅವಘಡಕ್ಕೆ ಸಂಬಂಧಪಟ್ಟಂತೆ ಕಾರ್ಖಾನೆಯ ಅಕ್ಕಪಕ್ಕದ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಗ್ನಿ ಅವಘಡ ಸಂಭವಿಸಿ 24 ಗಂಟೆಗಳ ಕಳೆದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೊಬ್ಬರು ನಮ್ಮ ಕಷ್ಟ ಕೇಳಲು ಬಂದಿಲ್ಲ. ರಾತ್ರಿ ಇಡೀ ಸಂಪೂರ್ಣ ವನವಾಸವನ್ನು ಅನುಭವಿಸಿದ್ದೇವೆ. ಈ ಭಾಗದ ಕೌನ್ಸಿಲರ್ ಇಷ್ಟು ದೊಡ್ಡ ದುರಂತ ಆದರೂ ಸಹ ಬಂದು ನೋಡಿಲ್ಲ. ನಮಗೆ ಊಟ ತಿಂಡಿಗೂ ಸಮಸ್ಯೆಯಾಗಿದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಕಾರ್ಖಾನೆಯಲ್ಲಿ ಇರೋದು ಬೇಡ ಅಂತ ಹೇಳಿ ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಜೈಲು ಸೇರಿದ್ದಾರೆ. ಜೈಲು ಪಾಲಾಗಿರುವ ವಿನಯ್ ಕುಲಕರ್ಣಿ ಇವತ್ತು ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಪರ ವಕೀಲರು ಧಾರವಾಡದ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಇನ್ನು ಇದೇ ಪ್ರಕರಣದಲ್ಲಿ ಬಂಧನದ ಭೀತಿ ಎದುರಿಸುತ್ತಿರುವ ಚೆನ್ನಕೇಶವ ಟಿಂಗ್ರೀಕರ್ ತಲೆಮರೆಸಿಕೊಂಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಬಂಧನ ಭೀತಿ ಎದುರಿಸ್ತಾ ಇರುವ ಚೆನ್ನಕೇಶವ ಟಿಂಗರಿಕರ್ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಚೆನ್ನಕೇಶವ ಟಿಂಗರಿಕರ್ ಯೋಗೇಶ್ ಗೌಡ ಕೊಲೆ ಪ್ರಕರಣದ ತನಿಖಾಧಿಕಾರಿ. ಟಿಂಗರಿಕರ್ ಪರ ವಕೀಲರಿಂದ ಅರ್ಜಿ ಸಲ್ಲಿಕೆ ಮಾಡಲಾಗಿದ್ದು ಧಾರವಾಡ ಹೈಕೋರ್ಟ್ನ 4ನೇ ಕೋರ್ಟ್ ಹಾಲ್ನ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಸಲಾಗುತ್ತೆ. ಈ ಹಿಂದೆ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೂ ಟಿಂಗರಿಕರ್ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು. ಆದರೆ ಜಾಮೀನು ಅರ್ಜಿಯನ್ನ ಜಿಲ್ಲಾ ನ್ಯಾಯಾಲಯ ವಜಾಗೊಳಿಸಿತ್ತು. ಹೀಗಾಗಿ ಟಿಂಗರಿಕರ್ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಬಳ್ಳಾರಿಯಲ್ಲಿ ಶಾಸಕ ಭೀಮಾ ನಾಯಕ್ ತೋಳು ತಟ್ಟಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಗರಿ ಬೊಮ್ಮನಹಳ್ಳಿ ಬಂದ್ಗೆ ಬಿಜೆಪಿ ಕಾರ್ಯಕರ್ತರು ಕರೆ ನೀಡಿದ್ದಾರೆ. ಭೀಮಾ ನಾಯಕ್ ವರ್ತನೆ ವಿರೋಧಿಸಿ ಬಂದ್ಗೆ ಕಾರ್ಯಕರ್ತರು ಕರೆ ನೀಡಿದ್ದಾರೆ. ಆದರೆ ಬಿಜೆಪಿ ಕಾರ್ಯಕರ್ತರು ಕರೆ ನೀಡಿರೋ ಬಂದ್ಗೆ ಹಗರಿ ಬೊಮ್ಮನಹಳ್ಳಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ವಿಚಾರಕ್ಕೆ ಬಂದ್ಗೆ ಕರೆ ಕೊಡೋದು ಸರಿಯಲ್ಲ. ಪಕ್ಷಗಳ ನಡುವಿನ ವೈಷಮ್ಯಕ್ಕೆ ಬಂದ್ ಮಾಡೋದ್ರಿಂದ ಜನರಿಗೆ ಏನೂ ಉಪಯೋಗ ಇಲ್ಲ. ಯಾವ ಪುರುಷಾರ್ಥಕ್ಕೆ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ಅಂತ ಹಗರಿ ಬೊಮ್ಮನಹಳ್ಳಿಯ ಜನ ಸಿಟ್ಟು ಹೊರಹಾಕಿದ್ದಾರೆ. ಕುಡಿಯೋ ನೀರಿನ ವಿಚಾರವಾಗಿ 2 ಕುಟುಂಬಗಳ ನಡುವೆ ಗಲಾಟೆ ನಡೆದಿದ್ದು ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ನೆಲ್ಲಡ್ಕ ಗ್ರಾಮದ ನಿವಾಸಿ ಜಯಾ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಅಂತ ಹೇಳಲಾಗ್ತಾ ಇದ್ದು ನೊಂದ ಮಹಿಳೆ ಆರೋಪಿತರ ವಿರುದ್ಧ ಕುದುರೆಮುಖ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸ್ಥಳಕ್ಕೆ ಕುದುರೆಮುಖ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮಹಿಳೆಯನ್ನು ನಿಂದಿಸಿದ ಆರೋಪಿಗಳು ಗ್ರಾಮದಿಂದ ಪರಾರಿಯಾಗಿದ್ದಾರೆ. ಬಳ್ಳಾರಿಯಲ್ಲಿ ಅರಣ್ಯ ಸಚಿವ ಆನಂದ್ ಸಿಂಗ್ ನಿವಾಸದ ಬಳಿ ಮೊಸಳೆ ಪ್ರತ್ಯಕ್ಷವಾಗಿದೆ. ಹೊಸಪೇಟೆ ನಗರದ ಬೈಪಾಸ್ ಬಳಿ ಇರುವ ಆನಂದ್ ಸಿಂಗ್ ಅವರ ನಿವಾಸದ ಎದುರು ಎಲ್ಎಲ್ಸಿ ಕಾಲುವೆಯಿಂದ ಸಚಿವರ ನಿವಾಸದ ಮುಂಭಾಗದ ರಸ್ತೆಗೆ ಮೊಸಳೆ ಬಂದಿತ್ತು. ಕಮಲಾಪುರದ ಅಟಲ್ ವಾಜಪೇಯಿ ಝೂಲಾಜಿಕಲ್ ಪಾರ್ಕ್ ಸಿಬ್ಬಂದಿ ಮೊಸಳೆಯನ್ನ ಸೆರೆ ಹಿಡಿದಿದ್ದು ಮೊಸಳೆಯನ್ನ ಝೂಲಾಜಿಕಲ್ ಪಾರ್ಕ್ ಸಿಬ್ಬಂದಿ ತಮ್ಮೊಂದಿಗೆ ಕೊಂಡೊಯ್ದಿದ್ದಾರೆ. ಜಾಕೆಟ್ क्या करते हैं बोले आंखों पे डालते हैं. हां इसको इंजेक्शन देना नहीं. ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಅಕ್ಟೋಬರ್ ತಿಂಗಳ ಹುಂಡಿ ಹಣ ಎಣಿಕೆ ಮಾಡಲಾಯಿತು. ಹುಂಡಿಯಲ್ಲಿ ಬರೋಬ್ಬರಿ 65,61,229 ರೂಪಾಯಿ ಹಣ ಸಂಗ್ರಹವಾಗಿತ್ತು. ಹಾಗೂ ಹುಂಡಿಯಲ್ಲಿ ಅಮಾನ್ಯಗೊಂಡ 500 ಮತ್ತು 1000 ಮುಖ ಬೆಲೆಯ ಹಳೆಯ ನೋಟುಗಳು ಕೂಡ ಪತ್ತೆಯಾಗಿದ್ವು. ಸದ್ಯ ಹುಂಡಿಯಲ್ಲಿ 2,000 ರೂಪಾಯಿ ಮುಖ ಬೆಲೆಯ 98 ನೋಟುಗಳು, 500 ರೂಪಾಯಿ ಮುಖ ಬೆಲೆಯ 4,932 ನೋಟು ಸಂಗ್ರಹವಾಗಿದ್ದು 29,000ದಷ್ಟು 1 ರೂಪಾಯಿ ನಾಣ್ಯ ಹಾಗೂ 17,000ದಷ್ಟು 2 ರೂಪಾಯಿ ನಾಣ್ಯ ಸಂಗ್ರಹವಾಗಿದೆ ಅಂತ ದೇವಾಲಯದ ಆಡಳಿತ ಅಧಿಕಾರಿ ಯತಿರಾಜು ಮಾಹಿತಿ ನೀಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ತೀರ್ಪಾಗಿ ನಡೆದ 7 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ 6 ಸೀಟ್ಗಳನ್ನು ಬಿಜೆಪಿ ಗೆದ್ದುಕೊಂಡಿದ್ದು 1 ಸ್ಥಾನ ಮಾತ್ರ ಸಮಾಜವಾದಿ ಪಕ್ಷದ ಪಾಲಾಗಿದೆ. ಕಣದಲ್ಲಿದ್ದ ಬಿಎಸ್ಪಿ ಮತ್ತು ಕಾಂಗ್ರೆಸ್ಗೆ 1 ಸ್ಥಾನ ಒಲಿದಿಲ್ಲ. ಕೊರೋನಾ ಸಾಂಕ್ರಾಮಿಕದ ನಡುವೆ ಬಿಹಾರ ವಿಧಾನಸಭೆಯ 2ನೇ ಹಂತದ ಮತದಾನದ ದಿನವೇ ಉತ್ತರ ಪ್ರದೇಶದ 7 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿತ್ತು. ಅವುಗಳಲ್ಲಿ 6 ಕ್ಷೇತ್ರಗಳಾದ ಅಮ್ರೋಹಾದಲ್ಲಿ, ನೌಗಾನ್, ಸಡಟ್, ಫಿರೋಜಾಬಾದ್ನಲ್ಲಿ, ಬುಲಂಡ್ ಶಹರ್, ಟುಂಡ್ಲಾ, ಕಾನ್ಪುರ, ಡೆಹಟ್ನಲ್ಲಿ, ಘಟಂಪುರ್, ಉನ್ನಾವೋನಲ್ಲಿ, ಬಂಗರ್ಮಾ ಮತ್ತು ಡಿಯೋರಿಯಾ ಸಡರ್ ಕ್ಷೇತ್ರಗಳು ಬಿಜೆಪಿ ಪಾಲಾಗಿದೆ. ಜೌನ್ಪುರದ ಮಲ್ಹಾನಿ ಕ್ಷೇತ್ರ ಸಮಾಜವಾದಿ ಪಕ್ಷದ ಪಾಲಾಗಿದೆ.
ನಮ್ಮಲ್ಲಿ ಬಲಿಷ್ಠ ಪಡೆಗಳಿಲ್ಲದಿದ್ದರೆ ಎದುರಾಳಿಗಳು ಸುಲಭವಾಗಿ ಅದರ ಲಾಭ ಪಡೆಯಬಹುದು ಅಂತ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಹೇಳಿದ್ದಾರೆ. ನಾವು ಹೇಳ್ತಿರುವುದು ಸಶಸ್ತ್ರ ಪಡೆಗಳು ಯುದ್ಧಕ್ಕೆ ಸಿದ್ಧವಾಗಬೇಕು ಅಂತಲ್ಲ. ವಿವಾದಿತ ಪ್ರದೇಶದಲ್ಲಿ ಶಾಂತಿ ನೆಲೆಸೋದಕ್ಕೆ ಸಶಸ್ತ್ರ ಪಡೆಗಳು ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಬೇಕು. ನಮ್ಮಲ್ಲಿ ಬಲಿಷ್ಠವಾದ ಶಸ್ತ್ರ ಪಡೆಗಳಿಲ್ಲದೆ ಹೋದರೆ ಎದುರಾಳಿ ಅದರ ಲಾಭವನ್ನು ಪಡೆದುಕೊಳ್ತಾನೆ ಅಂತ ರಾವತ್ ಅಭಿಪ್ರಾಯಪಟ್ಟಿದ್ದಾರೆ. ಭಾರತೀಯ ಸಶಸ್ತ್ರ ಪಡೆಗಳು ಅತ್ಯಂತ ಸಂಕೀರ್ಣವಾದ ಮತ್ತು ಅನಿಶ್ಚಿತ ವಾತಾವರಣದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಆದ್ದರಿಂದ ನಮ್ಮನ್ನು ರಕ್ಷಿಸಿಕೊಳ್ಬೇಕಾದ್ರೆ, ನಮ್ಮ ರಾಷ್ಟ್ರವನ್ನು ರಕ್ಷಿಸಬೇಕಾದ್ರೆ ನಮಗೆ ಬಲಿಷ್ಠವಾದ ಸಶಸ್ತ್ರ ಪಡೆಗಳ ಅಗತ್ಯ ಇದೆ. ನಮ್ಮ ರಾಷ್ಟ್ರದ ಸಮಗ್ರತೆ ಮತ್ತು ನಮ್ಮ ಜನರ ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಸಶಸ್ತ್ರ ಪಡೆಗಳನ್ನು ಮತ್ತಷ್ಟು ಬಲಪಡಿಸಬೇಕು ಅಂತ ಬಿಪಿನ್ ರಾವತ್ ಹೇಳಿದ್ದಾರೆ. ಮಥುರಾ ದೇವಸ್ಥಾನದಲ್ಲಿ ನಮಾಜ್ ಮಾಡೋದಾದ್ರೆ ದೆಹಲಿಯ ಜಮಾ ಮಸೀದಿಯಲ್ಲಿ ಹವನ ಮಾಡೋಕೆ ಮುಂದಾಗೋದಾಗಿ ಸಾಧ್ವಿ ಪ್ರಾಚಿ ಹೇಳಿದ್ದಾರೆ. ಮಥುರಾದ ನಂದಬಾಬಾ ದೇವಸ್ಥಾನದಲ್ಲಿ ನಮಾಜ್ ಮಾಡೋಕೆ ಮುಂದಾಗಿದ್ದ ದೆಹಲಿಯ ಖುದಾಯಿ ಖಿದ್ಮತ್ಗರ್ ಸಂಘಟನೆಯ ಸದಸ್ಯರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಕೋಮು ಸೌಹಾರ್ದತೆ ಮೆರೆಯುವ ಉದ್ದೇಶದಿಂದ ಹೀಗೆ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ್ದಾಗಿ ಈ ಗುಂಪಿನ ಸದಸ್ಯರು ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಾಧ್ವಿ, ಸೌಹಾರ್ದವಾದಿಗಳಿಗೆ ಅಷ್ಟೆಲ್ಲ ಕಳಕಳಿ ಇದ್ದಲ್ಲಿ ತಮ್ಮೊಂದಿಗೆ ಸೇರಿಕೊಂಡು ದೆಹಲಿಯ ಜಮಾ ಮಸೀದಿಯಲ್ಲಿ ಹವನ ಮಾಡೋಕೆ ಬನ್ನಿ ಅಂತ ಕರೆದಿದ್ದಾರೆ. ಬಿಹಾರ ವಿಧಾನಸಭೆ ಚುನಾವಣೆ ಗೆಲ್ತಾ ಇದ್ದಂತೆ ಸರಣಿ ಟ್ವೀಟ್ ಮೂಲಕ ಪ್ರತಿಕ್ರಿಯೆ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ, ಬಿಹಾರದಲ್ಲಿ ಪ್ರಜಾಪ್ರಭುತ್ವ ಮತ್ತೆ ಗೆಲುವು ದಾಖಲಿಸಿದೆ. ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತನ ಗೆಲುವು ಇದು. ಎನ್ಡಿಎ ಗೆಲುವಿಗೆ ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆಗಳು ಅಂತ ಹೇಳಿದ್ದಾರೆ. ಇನ್ನು ಬಿಹಾರ ಯುವ ಜನತೆ ಆತ್ಮನಿರ್ಭರ ಬಿಹಾರದ ಪರವಾಗಿ ನಿಂತಿದ್ದಾರೆ. ಎನ್ಡಿಎ ಆಡಳಿತದ ಮೇಲೆ ಬಿಹಾರದ ಜನತೆ ವಿಶ್ವಾಸವಿಟ್ಟಿದ್ದಾರೆ. ಅವರ ಈ ಉತ್ಸಾಹ, ಹುಮ್ಮಸ್ಸು ಎನ್ಡಿಎಯಲ್ಲಿ ಶಕ್ತಿಯನ್ನು ತುಂಬಿದೆ. ಬಿಹಾರದ ಸಂತುಲಿತ ಅಭಿವೃದ್ಧಿಗಾಗಿ ಎನ್ಡಿಎ ಸರ್ಕಾರ ಪೂರ್ಣ ಬದ್ಧತೆಯೊಂದಿಗೆ ಕೆಲಸ ಮಾಡುತ್ತೆ ಅಂತ ಮೋದಿ ಭರವಸೆ ನೀಡಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಎಂಬ ಮೂಲ ಮಂತ್ರದ ಮೇಲೆ ಎಲ್ಲರಿಗೂ ವಿಶ್ವಾಸವಿದೆ ಎಂಬುದಕ್ಕೆ ಜನಾದೇಶ ಸಿಕ್ಕಿದೆ ಅಂತ ಮೋದಿ ಹೇಳಿದ್ದಾರೆ. ಬಿಹಾರ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಧಾನಿ ನರೇಂದ್ರ ಮೋದಿ ಅವರ ಗೆಲುವು. ಜನ ಅವರ ಮೇಲೆ ಇರಿಸಿದ ವಿಶ್ವಾಸವನ್ನ ಚುನಾವಣೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಂತ ಎಲ್ಜೆಪಿ ಅಧ್ಯಕ್ಷ ಚಿರಾಗ್ ಪಾಸ್ವಾನ್ ಹೇಳಿದ್ದಾರೆ. ಅನೇಕ ಕ್ಷೇತ್ರಗಳಲ್ಲಿ ಬಿಜೆಪಿ ಮಿತ್ರ ಪಕ್ಷ ಜೆಡಿಯುವನ್ನ ಸೋಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅವರ ಪಕ್ಷ ಎಲ್ಜೆಪಿ ಒಂದು ಸ್ಥಾನವನ್ನಷ್ಟೇ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ. ಆದಾಗ್ಯೂ ನಮ್ಮ ಪಕ್ಷ ಅಧಿಕಾರಕ್ಕಾಗಿ ತಲೆಬಾಗ್ಲಿಲ್ಲ ಅನ್ನೋದಕ್ಕೆ ಹೆಮ್ಮೆ ಪಡ್ತೀನಿ ಅಂತ ಚಿರಾಗ್ ಟ್ವೀಟ್ ಮಾಡಿದ್ದಾರೆ. ಎಲ್ಜೆಪಿಯ ಎಲ್ಲ ಅಭ್ಯರ್ಥಿಗಳು ಯಾವುದೇ ಮೈತ್ರಿ ಮಾಡಿಕೊಳ್ಳದೆ ಚೆನ್ನಾಗಿಯೇ ಸೆಣಸಾಡಿದ್ದಾರೆ. ಪಕ್ಷದ ಮತ ಹಂಚಿಕೆ ಪ್ರಮಾಣ ಹೆಚ್ಚಾಗಿದೆ. ಬಿಹಾರ ಮೊದಲು, ಬಿಹಾರಿಗ ಮೊದಲು ಎಂಬ ಧ್ಯೇಯದೊಂದಿಗೆ ಚುನಾವಣೆ ಎದುರಿಸಿದ್ವಿ. ಪ್ರತಿ ಜಿಲ್ಲೆಯಲ್ಲಿಯೂ ಪಕ್ಷವನ್ನ ಬಲಪಡಿಸಲಾಗಿದೆ. ಇದರಿಂದ ಭವಿಷ್ಯದಲ್ಲಿ ಪಕ್ಷಕ್ಕೆ ಪ್ರಯೋಜನ ಆಗುತ್ತೆ ಅಂತಲೂ ಚಿರಾಗ್ ಹೇಳಿದ್ದಾರೆ. ರಾಜ್ಯದ ರಾಜರಾಜೇಶ್ವರಿ ನಗರ ಹಾಗೂ ಶಿರಾ ಉಪಚುನಾವಣೆ ಕದನದಲ್ಲಿ ಬಿಜೆಪಿ ಭರ್ಜರಿ ಜಯ ದಾಖಲಿಸಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತದಾರರಿಗೆ ಕನ್ನಡದಲ್ಲಿ ಟ್ವೀಟ್ ಮಾಡಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಮೋದಿ ಅವರು, ಕರ್ನಾಟಕದ ಶಿರಾ ಮತ್ತು ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿ ಗೆಲುವು ಸಾಧಿಸಿರುವುದು ಅತ್ಯಂತ ವಿಶೇಷವಾದದ್ದು. ಕೇಂದ್ರ ಹಾಗೂ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದ ರಾಜ್ಯ ಸರ್ಕಾರದ ಸುಧಾರಣಾ ಕಾರ್ಯಸೂಚಿಗಳ ಮೇಲೆ ಜನರು ಹೊಂದಿರುವ ಸ್ಥಿರ ವಿಶ್ವಾಸವನ್ನ ಇದು ಪುನಃ ದೃಢೀಕರಿಸ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಟ್ವೀಟ್ ಮಾಡಿರುವ ಅಮಿತ್ ಶಾ, ಬಿಜೆಪಿಗೆ ನಿರಂತರವಾಗಿ ಬೆಂಬಲ ನೀಡ್ತಾ ಇರುವ ಕರ್ನಾಟಕಕ್ಕೆ ಧನ್ಯವಾದ ಅಂತ ತಿಳಿಸಿದ್ದಾರೆ. ತೆಲಂಗಾಣದ ದುಬ್ಬಾಕದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಬಿಜೆಪಿ ಅಭ್ಯರ್ಥಿ ಎಂ ರಘುನಂದನ್ ರಾವ್ 63,352 ಮತಗಳನ್ನು ಗಳಿಸಿ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಯನ್ನ 1,079 ಮತಗಳ ಅಂತರದಲ್ಲಿ ಸೋಲಿಸುವ ಮೂಲಕ ಜಯಭೇರಿ ಬಾರಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ದುಬ್ಬಾಕ ಕ್ಷೇತ್ರದ ಜನತೆಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಈ ಗೆಲುವು ಐತಿಹಾಸಿಕ ಗೆಲುವು ಮತ್ತು ರಾಜ್ಯದ ಜನರ ಸೇವೆ ಸಲ್ಲಿಸೋಕೆ ಅಪಾರ ಶಕ್ತಿಯನ್ನ ನೀಡುತ್ತೆ. ನಮ್ಮ ಪಕ್ಷದ ಕಾರ್ಯಕರ್ತರು ಬಹಳ ಪರಿಶ್ರಮದಿಂದ ಕರ್ತವ್ಯ ಮಾಡಿದ್ದಾರೆ. ಬಿಜೆಪಿಯ ಕಾರ್ಯಸೂಚಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಗಮನಾರ್ಹವಾಗಿದ್ದಾರೆ ಅಂತ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಜೆಡಿಯುನ ನಿತೀಶ್ ಕುಮಾರ್ ಈ ಬಾರಿಯೂ ಬಿಹಾರದ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿರೀಕ್ಷಿಸಲಾಗಿತ್ತು. ಎನ್ಡಿಎ ಮೈತ್ರಿಕೂಟದ ಪಕ್ಷವಾದ ಬಿಜೆಪಿ ಸಹ ಜೆಡಿಯು ಎಷ್ಟೇ ಸ್ಥಾನಗಳನ್ನು ಗೆದ್ದರೂ ನಿತೀಶ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಘೋಷಿಸಿತ್ತು. ಆದರೆ ಫಲಿತಾಂಶದ ದಿನ ಬಿಹಾರ ಬಿಜೆಪಿಯ ರಾಜ್ಯ ನಾಯಕರು ಇದಕ್ಕೆ ವ್ಯತಿರಿಕ್ತವಾದ ಮಾತುಗಳನ್ನು ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಹಾರ ಬಿಜೆಪಿಯ ಹಿರಿಯ ಮುಖಂಡ ಕೈಲಾಶ್ ವಿಜಯವರ್ಗೀಯ ಅವರು ಫಲಿತಾಂಶದ ಸ್ಪಷ್ಟ ಚಿತ್ರಣ ದೊರೆತ ನಂತರ ಸರ್ಕಾರ ರಚನೆಯ ಬಗ್ಗೆ ಯೋಚಿಸ್ತೇವೆ, ಸರ್ಕಾರದ ನಾಯಕತ್ವದ ಬಗ್ಗೆ ಯೋಚನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಿತೀಶ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಚುನಾವಣೆ ವೇಳೆ ಹೇಳಿದ್ದ ಮಾತನ್ನ ಬಿಜೆಪಿ ಉಳಿಸಿಕೊಳ್ಳುತ್ತಾ ಅನ್ನೋದ್ರ ಬಗ್ಗೆ ಬಿಹಾರ ರಾಜಕೀಯದಲ್ಲಿ ಜೋರಾದ ಚರ್ಚೆ ಶುರುವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ.
ಬಿಹಾರದಲ್ಲಿ ಎನ್ಡಿಎ ಜಯ ಸಾಧಿಸಿರೋದ್ರಿಂದ ಮತ್ತೆ ನಿತೀಶ್ ಕುಮಾರ್ ಸಿಎಂ ಆಗಿ ಮುಂದುವರಿಯುವ ಸಾಧ್ಯತೆ ಇದೆ. ಒಂದು ವೇಳೆ ನಿತೀಶ್ ಸಿಎಂ ಆದರೆ ನಮಗೆ ಕೃತಜ್ಞತೆ ಸಲ್ಲಿಸಬೇಕಂತ ಶಿವಸೇನೆ ಸಂಸದ ಸಂಜಯ್ ರಾವತ್ ಹೇಳಿದ್ದಾರೆ. ಬಿಜೆಪಿಗಿಂತ ಕಡಿಮೆ ಸ್ಥಾನ ಗೆದ್ದರೂ ಸಿಎಂ ಸ್ಥಾನವನ್ನ ಮರಳಿ ಪಡೆದುಕೊಳ್ಳುವಲ್ಲಿ ಜೆಡಿಯು ನಾಯಕ ನಿತೀಶ್ ಕುಮಾರ್ ಯಶಸ್ವಿಯಾದರೆ ಅವರು ಶಿವಸೇನೆಗೆ ಕೃತಜ್ಞತೆ ತಿಳಿಸಬೇಕು. ಯಾಕಂದ್ರೆ ಮಿತ್ರ ಪಕ್ಷಕ್ಕೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳದೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ಮಹಾರಾಷ್ಟ್ರದಲ್ಲಿ ನಮ್ಮ ಪಕ್ಷ ತೋರಿಸಿದೆ ಅಂತ ರಾವತ್ ಹೇಳಿದ್ದಾರೆ. ಸಂಸದ ಅಸಾದುದ್ದೀನ್ ಓವೈಸಿ ನೇತೃತ್ವದ ಎಐಎಂಐಎಂ ಪಕ್ಷ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ 5 ಕ್ಷೇತ್ರಗಳಲ್ಲಿ ಜಯ ಗಳಿಸಿದೆ. ಇದು ಬಿಹಾರದಲ್ಲಿ ಓವೈಸಿ ಅವರ ಪಕ್ಷಕ್ಕೆ ದೊಡ್ಡ ಸಾಧನೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅಸಾದುದ್ದೀನ್ ಓವೈಸಿ, ಇದು ನಮ್ಮ ರಾಜಕೀಯ ಪಕ್ಷಕ್ಕೆ ಬಹಳ ಒಳ್ಳೆಯ ದಿನ. ಬಿಹಾರದ ಜನ ನಮಗೆ ಆಶೀರ್ವಾದ ನೀಡಿದ್ದಾರೆ. ನಮಗೆ ಏನಾದರೂ ಕೊರತೆ ಇರಬೇಕು. ಈ ಕಾರಣದಿಂದಾಗಿ ನಾವು ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗಿಲ್ಲ. ಮುಂದಿನ ಬಾರಿ ಮತ್ತಷ್ಟು ಸ್ಥಾನಗಳನ್ನು ಗೆಲ್ತೇವೆ. ಸರ್ಕಾರ ರಚಿಸುವುದಕ್ಕೆ ಒಂದು ವೇಳೆ ಬಹುಮತಕ್ಕೆ ಸ್ಥಾನಗಳ ಸಂಖ್ಯೆ ಕಡಿಮೆ ಬಿದ್ದಲ್ಲಿ ಆರ್ಜೆಡಿಗೆ ನಮ್ಮ ಬೆಂಬಲ ಇರುತ್ತೆ ಅಂತ ಸಂಸದ ಅಸಾದುದ್ದೀನ್ ಓವೈಸಿ ಹೇಳಿದ್ದಾರೆ. ಇತ್ತ ಗುಜರಾತ್ನಲ್ಲಿ ನಡೆದ 8 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಎಲ್ಲಾ ಕ್ಷೇತ್ರದಲ್ಲೂ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿದೆ. ಈ ಬಾರಿಯ ಗೆಲುವು ಮುಂದಿನ ವಿಧಾನಸಭಾ ಚುನಾವಣೆ ಫಲಿತಾಂಶದ ಟ್ರೇಲರ್ ಆಗಿದೆ ಅಂತ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಹೇಳಿದ್ದಾರೆ. ಚುನಾವಣೆಯ ಬಗ್ಗೆ ಮಾತನಾಡಿದ ಅವರು, ನಾಯಕತ್ವವೇ ಇಲ್ಲದ ಪಕ್ಷವಾದ ಕಾಂಗ್ರೆಸ್ ಮುಳುಗುತ್ತಾ ಇರುವ ಹಡಗಾಗಿದೆ. ನಾಯಕರು ಜನರೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದಾರೆ. ದೇಶದೆಲ್ಲೆಡೆ ಅವರ ವಿರುದ್ಧದ ಫಲಿತಾಂಶ ದಾಖಲಾಗಿದೆ ಅಂತ ರೂಪಾನಿ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ದೇಶದಾದ್ಯಂತ ಕರೋನಾ ಇರೋ ಕಾರಣ ರಾಜ್ಯ ಸರ್ಕಾರಗಳು ಈ ಬಾರಿ ದೀಪಾವಳಿಗೆ ಪಟಾಕಿಯನ್ನ ಬ್ಯಾನ್ ಮಾಡಿದೆ. ಪಂಜಾಬ್ ಸರ್ಕಾರ ಕೂಡ ಪಟಾಕಿಯನ್ನ ನಿಷೇಧಗೊಳಿಸಿದೆ. ಆದರೆ ಹಸಿರು ಪಟಾಕಿಯನ್ನ ಸಿಡಿಸುವುದಕ್ಕೆ ಅನುಮತಿ ನೀಡಿದೆ. ಮಂಗಳವಾರ ಈ ಆದೇಶವನ್ನು ಹೊರಡಿಸಿದ್ದು, ದೀಪಾವಳಿ ದಿನ ಕೇವಲ 2 ಗಂಟೆಗಳ ಕಾಲ ಪಟಾಕಿ ಸಿಡಿಸೋದಕ್ಕೆ ಅನುಮತಿ ನೀಡಿದರೆ ಕ್ರಿಸ್ಮಸ್ ಹಬ್ಬಕ್ಕೆ ರಾತ್ರಿ 11:55ರಿಂದ 12:00ವರೆಗೆ ಪಟಾಕಿ ಸಿಡಿಸುವುದಕ್ಕೆ ಅವಕಾಶ ನೀಡಿದೆ. ಆದಾಗ್ಯೂ ಮಂಡಿ ಗೋಬಿ ದರ್ಗಾದಲ್ಲಿ ನವೆಂಬರ್ 9ರಿಂದ 10ರ ಮಧ್ಯರಾತ್ರಿಯವರೆಗೂ ನವೆಂಬರ್ 30 ಮತ್ತು ಡಿಸೆಂಬರ್ 1ರ ಮಧ್ಯರಾತ್ರಿಯವರೆಗೆ ಸಂಪೂರ್ಣ ವಾಯು ಗುಣಮಟ್ಟದ ಸೂಚ್ಯಂಕದ ಆಧಾರದ ಮೇಲೆ ಒಟ್ಟು ನಿಷೇಧವನ್ನು ವಿಧಿಸಲಾಗಿದೆ. ಭಾರತೀಯ ಸೇನೆ ಬಾಂಗ್ಲಾದೇಶದ ಸೇನೆಗೆ 20 ಕುದುರೆಗಳು ಮತ್ತು 10 ಶ್ವಾನಗಳನ್ನು ಉಡುಗೊರೆಯಾಗಿ ನೀಡಿದೆ. ಬೆನಾಪೋಲ್ ಪೆಟ್ರೋಪೋಲ್ ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ಪ್ರಾಣಿಗಳನ್ನು ಹಸ್ತಾಂತರ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ 2 ಕಡೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ರು. ಈ ಕುದುರೆ ಮತ್ತು ಶ್ವಾನಗಳನ್ನು ಭಾರತೀಯ ಸೈನ್ಯದ ರಿಮೌಂಟ್ ಮತ್ತು ಪಶು ವೈದ್ಯಕೀಯ ದಳ ತರಬೇತಿ ಕೊಟ್ಟಿದೆ ಅಂತ ತಿಳಿದು ಬಂದಿದೆ. ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಇನ್ನಷ್ಟು ಬಲಪಡಿಸುವ ಸಲುವಾಗಿ ಸಂಪೂರ್ಣ ತರಬೇತಿ ಪಡೆದ ಮಿಲಿಟರಿ ಕುದುರೆಗಳು ಮತ್ತು ಗಣಿ ಪತ್ತೆ ಮಾಡುವ ಶ್ವಾನಗಳನ್ನು ಬಾಂಗ್ಲಾದೇಶಕ್ಕೆ ಉಡುಗೊರೆಯಾಗಿ ನೀಡಲಾಗಿದೆ ಅಂತ ರಕ್ಷಣಾ ಸಚಿವಾಲಯ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ದೆಹಲಿಯಾಗಿ ತೀವ್ರವಾಗಿ ಬೀಸ್ತಾ ಇದ್ದ ಗಾಳಿಯ ಗುಣಮಟ್ಟ ಮತ್ತಷ್ಟು ಕುಸಿದು ಹೋಗಿದೆ. ಅಲ್ಲದೆ ಗಾಳಿಯು ಹಾನಿಕಾರಕ ಮತ್ತು ಮಾಲಿನ್ಯದಿಂದ ಕೂಡಿದ್ದಾಗಿತ್ತು ಅಂತ ವರದಿಯಾಗಿದೆ. ಬುಧವಾರದ ವೇಳೆಗೆ ಗಾಳಿ ಬೀಸುವ ತೀವ್ರತೆ ಕಡಿಮೆಯಾದರೂ ಮುಂದಿನ ದಿನದಲ್ಲಿ ಮತ್ತೆ ಹೆಚ್ಚಾಗಬಹುದು ಅಂತ ಭಾರತದ ಹವಾಮಾನ ಇಲಾಖೆ ತಿಳಿಸಿದೆ. ಗಾಳಿಯ ಸೂಚ್ಯಂಕ ಮಟ್ಟ ಮಂಗಳವಾರ 476 ಇದ್ರೆ ವಿವಿಧ ಪರೀಕ್ಷಾ ಕೇಂದ್ರದಲ್ಲಿ 500ಕ್ಕೆ ಏರಿಕೆಯಾಗಿದೆ. ಗಾಳಿ ಬೀಸುವ ದಿಕ್ಕು ಬದಲಾಗಿದ್ದು ಶುಕ್ರವಾರ ಅಥವಾ ಶನಿವಾರದಂದು ದೆಹಲಿಯಲ್ಲಿ ಮಳೆಯಾಗುವ ಸಂಭವ ಇದೆ ಅಂತ ತಿಳಿಸಲಾಗಿದೆ. ಹಾಗಾಗಿ ನೆಲದ ಪದರದ ಮೇಲೆ ಹಾನಿಕಾರಕ ಅಣುಗಳು ಸೇರ್ಕೊಂಡು ಗಾಳಿಯಲ್ಲಿನ ತೇವಾಂಶವನ್ನ ಇನ್ನೂ ಹಾನಿಯಾಗಿಸುತ್ತೆ ಅಂತ ಹೇಳಿದ್ದಾರೆ. ಇಂದೋರ್ನಲ್ಲಿ ಪೊಲೀಸೋರ್ವ ಬೈಕ್ ಸವಾರನಿಗೆ ಹಿಗ್ಗಾಮುಗ್ಗ ಥಳಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಮಹೀಂದ್ರ ಬೊಲೆರೋದಲ್ಲಿ ಕಾರಿನ ಬಾಗಿಲು ತೆಗೆಯುವಾಗ ಬೈಕ್ ಸವಾರ ಬೀಳ್ತಾನೆ. ಈ ವೇಳೆ ಬೈಕ್ ಸವಾರ ಏಕಾಏಕಿ ಬಾಗಿಲು ತೆಗೆದಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾನೆ. ಇದಕ್ಕೆ ಸಿಟ್ಟಾದ ಸಬ್ ಇನ್ಸ್ಪೆಕ್ಟರ್ ಕಾರ್ನಲ್ಲಿದ್ದ ಲಾಠಿಯಿಂದ ಹಿಗ್ಗಾಮುಗ್ಗ ಹಲ್ಲೆ ಮಾಡಿದ್ದಾನೆ. ಇನ್ನು ಹಲ್ಲೆ ನಡೆಸ್ತಾ ಇರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಂತೆ ಪೊಲೀಸ್ನನ್ನ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ರಾಜಸ್ಥಾನದ ಜೋಧ್ಪುರ್ನಲ್ಲಿರುವ ಬಸ್ನಿ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿದು 8 ಮಂದಿ ಸಾವಿಗೀಡಾಗಿದ್ದಾರೆ. ನಿರ್ಮಾಣ ಹಂತದಲ್ಲಿರುವ ಕಟ್ಟಡ ಕುಸಿದು ಒಟ್ಟು 8 ಮಂದಿ ಸಾವಿಗೀಡಾಗಿದ್ದು 6 ಜನರಿಗೆ ಗಾಯವಾಗಿದೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ರಕ್ಷಣಾ ತಂಡ ಕಾರ್ಯಾಚರಣೆಯನ್ನು ಮುಂದುವರೆಸ್ತಾ ಇದೆ. ಇನ್ನು ರಾಜಸ್ಥಾನದ ಸಿಎಂ ಅಶೋಕ್ ಗೆಹ್ಲೋಟ್ ಈ ಘಟನೆಯಲ್ಲಿ ಸಾವಿಗೀಡಾದವರ ಕುಟುಂಬಕ್ಕೆ 2 ಲಕ್ಷ ಪರಿಹಾರದ ಹಣವನ್ನು ಘೋಷಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡವರಿಗೆ 40,000 ರೂಪಾಯಿ ಪರಿಹಾರ ಹಣವನ್ನು ಘೋಷಿಸಲಾಗಿದೆ. 2018ರಲ್ಲಿ ನಡೆದ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಬೈ ಜೈಲು ಸೇರಿರುವ ಖಾಸಗಿ ವಾಹಿನಿ ಮುಖ್ಯಸ್ಥ ಅರ್ನಬ್ ಗೋಸ್ವಾಮಿ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆಗೆ ಬರಲಿದೆ. ಈ ಹಿಂದೆ ಬಾಂಬೆ ಹೈಕೋರ್ಟ್ಗೆ ಜಾಮೀನಿಗಾಗಿ ಮೊರೆ ಇಡಲಾಗಿತ್ತು. ಆದರೆ ಅರ್ಜಿಯನ್ನು ಬಾಂಬೆ ಹೈಕೋರ್ಟ್ ತಿರಸ್ಕರಿಸಿತ್ತು. ಮುಂಬೈ ಹೈಕೋರ್ಟ್ ಜಾಮೀನು ನೀಡೋಕೆ ನಿರಾಕರಿಸಿದ್ದನ್ನು ಪ್ರಶ್ನಿಸಿ ಅರ್ನಬ್ ಗೋಸ್ವಾಮಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇವತ್ತು ನಡೆಯುವ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಡಿವೈ ಚಂದ್ರಚೂಡ್ ಹಾಗೆ ಇಂದಿರಾ ಬ್ಯಾನರ್ಜಿ ಅವರ ಪೀಠ ಅರ್ನಬ್ ಗೋಸ್ವಾಮಿ ಸಲ್ಲಿಸಿರುವ ಜಾಮೀನು ಅರ್ಜಿ ವಿಚಾರಣೆ ನಡೆಸುತ್ತಿದ್ದಾರೆ.
ಎಲ್ಲ ಬ್ಯಾಂಕ್ನ ಖಾತೆಗಳಿಗೂ 2021 ಮಾರ್ಚ್ 31 ಒಳಗಾಗಿ ಆಧಾರ್ ಸಂಖ್ಯೆ ಕಡ್ಡಾಯವಾಗಿ ಜೋಡಣೆ ಆಗಿರಬೇಕು ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬ್ಯಾಂಕ್ಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತೀಯ ಬ್ಯಾಂಕ್ಗಳ ಒಕ್ಕೂಟದ 73ನೇ ವಾರ್ಷಿಕೋತ್ಸವದ ಸಭೆಯಲ್ಲಿ ಮಾತನಾಡಿದ ಅವರು, ವಿತ್ತೀಯ ಸೇರ್ಪಡೆ ಕೆಲಸ ಹಾಗೂ ಹಲವು ಬ್ಯಾಂಕ್ ಖಾತೆಗಳು ಆಧಾರ್ನೊಂದಿಗೆ ಜೋಡಣೆಯಾಗಿಲ್ಲ. ಪ್ರತಿ ಖಾತೆಯನ್ನ ಪಾನ್ ಕಾರ್ಡ್ಗೆ ಜೋಡಿಸಿರಬೇಕು. ಡಿಜಿಟಲ್ ವಹಿವಾಟಿಗೆ ಉತ್ತೇಜನ ನೀಡುವುದಕ್ಕೆ, ರುಪೇ ಕಾರ್ಡ್ ಬಳಕೆಗೆ ಪ್ರೋತ್ಸಾಹಿಸುವುದಕ್ಕೆ ಹಾಗೂ ರಾಷ್ಟ್ರೀಯ ಪಾವತಿ ನಿಗಮವನ್ನ ದೇಶದ ಬ್ರ್ಯಾಂಡ್ ಆಗಿ ರೂಪಿಸುವಂತೆ ಬ್ಯಾಂಕ್ಗಳಿಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸಲಹೆ ನೀಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಯೋಧ ಆರ್ ಮಹೇಶ್ ಅವರಿಗೆ ರಾಜ್ಯಪಾಲ ಡಾಕ್ಟರ್ ತಮಿಳುಸಾಯಿ ಸೌಂದರರಾಜನ್ ಗೌರವ ಸಲ್ಲಿಸಿದರು. ಮಹೇಶ್ ಕುಟುಂಬಕ್ಕೆ ತೆಲಂಗಾಣ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ 50 ಲಕ್ಷ ಹಣಕಾಸಿನ ನೆರವು ನೀಡಿದ್ದಾರೆ. ಈ ಬಗ್ಗೆ ಹೇಳಿಕೆ ನೀಡಿರುವ ಚಂದ್ರಶೇಖರ್ ಅವರು, ಸರ್ಕಾರ ಸೈನಿಕನ ಕುಟುಂಬದ ಜೊತೆ ನಿಲ್ಲುತ್ತೆ ಎಂದಿದ್ದಾರೆ. ಜೊತೆಗೆ ಸೈನಿಕ ಮಹೇಶ್ ಕುಟುಂಬಕ್ಕೆ 50 ಲಕ್ಷ ಪರಿಹಾರದ ಜೊತೆಗೆ ಕುಟುಂಬದ ವ್ಯಕ್ತಿಗೆ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಸರ್ಕಾರಿ ಕೆಲಸ ನೀಡಲಾಗುತ್ತೆ ಅಂತಲೂ ಕೆಸಿಆರ್ ಭರವಸೆ ನೀಡಿದ್ದಾರೆ. ಅಕ್ಟೋಬರ್ನಲ್ಲಿ ಸಂಭವಿಸಿದ ಪ್ರವಾಹದಿಂದ ಆಂಧ್ರಪ್ರದೇಶ ನಲುಗಿ ಹೋಗಿದ್ದು ಅಂದಾಜು 6,368 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ನಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ 5,279 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡುವಂತೆ ಮನವಿ ಮಾಡಿಕೊಂಡಿದೆ. ಪ್ರವಾಹದಿಂದ ಉಂಟಾದ ನಷ್ಟದ ಬಗ್ಗೆ ಪರಿಶೀಲಿಸುವುದಕ್ಕೆ ಕೇಂದ್ರ ಸರ್ಕಾರ 7 ಸದಸ್ಯರ ಸಮಿತಿ ರಚಿಸಿದ್ದು, ಇದಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನೀಲಂ ಸಾಹ್ನಿ ವರದಿ ಸಲ್ಲಿಸಿದ್ದು, ಈ ಪರಿಹಾರದ ಜೊತೆಗೆ ಮೌಲ್ಯ ಸೌಕರ್ಯವನ್ನ ಸರಿಪಡಿಸುವುದಕ್ಕೆ ತುರ್ತಾಗಿ 840 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆಯೂ ಮನವಿ ಸಲ್ಲಿಸಿದ್ದಾರೆ. ಕೊರೋನಾ ಹಿನ್ನೆಲೆ ಕಳೆದ 7 ತಿಂಗಳಿನಿಂದ ಪಶ್ಚಿಮ ಬಂಗಾಳದಲ್ಲಿ ಬಂದ್ ಆಗಿದ್ದ ರೈಲು ಹಾಗೂ ಮೆಟ್ರೋ ಸೇವೆಗಳು ಇವತ್ತಿನಿಂದ ಸಂಚಾರ ಆರಂಭ ಮಾಡಿದೆ. ಕೊರೋನಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಸಂಚಾರ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಭಾರತೀಯ ರೈಲ್ವೆ ಇಲಾಖೆಗೆ ಸೂಚನೆ ನೀಡಿದೆ. ಕೇವಲ 50ರಷ್ಟು ಮಾತ್ರ ಸಂಚಾರಕ್ಕೆ ಅನುಮತಿ ನೀಡಲಾಗಿದ್ದು, ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಕಡ್ಡಾಯಗೊಳಿಸಲಾಗಿದೆ. 2019-20ರಲ್ಲಿ ಉದಾರವಾಗಿ ದಾನ ನೀಡಿದವರ ಸಾಲಿನಲ್ಲಿ ವಿಪ್ರೋ ಕಂಪನಿಯ ಅಜಿಂ ಪ್ರೇಮ್ಜಿ ಮುಂಚೂಣಿಯಲ್ಲಿದ್ದಾರೆ. ಪ್ರೇಮ್ಜಿ ಅವರು ದಿನಕ್ಕೆ 22 ಕೋಟಿ ರೂಪಾಯಿಗಳು ಅಂದರೆ ವಾರ್ಷಿಕವಾಗಿ 7,904 ಕೋಟಿ ರೂಪಾಯಿಗಳನ್ನು ದಾನ ಮಾಡಿದ್ದಾರೆ. ಈ ಮೂಲಕ 2018-19ರಲ್ಲಿ ಅತಿ ಹೆಚ್ಚು ದಾನ ಮಾಡಿದ್ದ HCL ಟೆಕ್ನಾಲಜೀಸ್ನ ಸ್ಥಾಪಕ ಶಿವ ನಾಡರ್ ಅವರನ್ನು ಹಿಂದಿಕ್ಕಿದ್ದಾರೆ ಅಂತ ಹುರುನ್ ಇಂಡಿಯಾ ಮತ್ತು ಎಡಲ್ಗಿವ್ ಫೌಂಡೇಶನ್ ವರದಿ ತಿಳಿಸಿದೆ. ನಾಡರ್ ಅವರು ವಾರ್ಷಿಕವಾಗಿ 795 ಕೋಟಿ ರೂಪಾಯಿ ದಾನ ಮಾಡಿದ್ದು 2ನೇ ಸ್ಥಾನದಲ್ಲಿದ್ದಾರೆ. ದೇಶದ ಅತ್ಯಂತ ಸಿರಿವಂತ ಉದ್ಯಮಿಯಾಗಿರುವಂತಹ ಮುಖೇಶ್ ಅಂಬಾನಿ ಅವರು ವಾರ್ಷಿಕ 458 ಕೋಟಿ ರೂಪಾಯಿಯನ್ನು ದಾನ ನೀಡುವ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ. ಕರೋನಾ ನಿಯಂತ್ರಿಸುವುದಕ್ಕೆ ದಾನ ನೀಡಿರುವ ಉದ್ಯಮಿಗಳ ಪಟ್ಟಿಯಲ್ಲಿ ಟಾಟಾ ಸನ್ಸ್ 1,500 ಕೋಟಿ ರೂಪಾಯಿ ಮುಂಚೂಣಿಯಲ್ಲಿ ಇದ್ದರೆ, ಪ್ರೇಮ್ಜಿ ಅವರು 1,125 ಕೋಟಿ ರೂಪಾಯಿ ಹಾಗೂ ಅಂಬಾನಿ ಅವರು 510 ಕೋಟಿ ನೀಡುವ ಮೂಲಕ ಕ್ರಮವಾಗಿ 2 ಮತ್ತು 3ನೇ ಸ್ಥಾನವನ್ನು ಕಾಯ್ದುಕೊಂಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸದೊಂದು ಟ್ವೀಟ್ ಮಾಡಿದ್ದು, ವಿ ವಿಲ್ ವಿನ್ ಅಂತ ಬರೆದುಕೊಂಡಿದ್ದಾರೆ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಫಲಿತಾಂಶವನ್ನ ಟ್ರಂಪ್ ಇನ್ನೂ ಒಪ್ಪಿಕೊಂಡಿಲ್ಲ. ತಮ್ಮ ಟ್ವೀಟ್ಗಳ ಮೂಲಕ ದೊಡ್ಡ ಗೆಲುವು ಅನ್ನುವ ಟ್ಯಾಗ್ ಲೈನ್ ಹಾಕಿರೋ ಅವರು ಗೆಲುವಿನ ವಿಶ್ವಾಸ ಇಟ್ಕೊಂಡಿದ್ರು. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜೋ ಬೈಡನ್ ಅವರನ್ನ ವಿಜೇತರು ಅಂತ ಮಾಧ್ಯಮ ಸಂಸ್ಥೆಗಳು ಘೋಷಣೆ ಮಾಡಿದ ನಂತರವೂ ಡೊನಾಲ್ಡ್ ಈ ರೀತಿಯಾಗಿ ಟ್ವೀಟ್ ಮಾಡಿದ್ದು ಗೊಂದಲ ಮೂಡಿಸಿದೆ. ಯಾವುದೇ ದಾಖಲೆಗಳಿಲ್ಲದೆ ಬೈಡನ್ ಗೆದ್ದಿದ್ದಾರೆ ಅಂತ ಹೇಳೋದು ಸರಿಯಲ್ಲ ಅಂತ ಕೂಡ ಟ್ರಂಪ್ ಕಿಡಿಕಾರಿದ್ದಾರೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸೋತ ಅಮೆರಿಕ ಅಧ್ಯಕ್ಷ ಆಗಿದ್ದಂತಹ ಡೊನಾಲ್ಡ್ ಟ್ರಂಪ್ ಅವರ ವಿದಾಯದ ಟ್ರೋಲ್ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸೌಂಡು ಮಾಡ್ತಾ ಇದೆ. ಅಧ್ಯಕ್ಷೀಯ ಚುನಾವಣೆಯ ಫಲಿತಾಂಶ ಪ್ರಕಟಗೊಳ್ತಾ ಇದ್ದಂತೆ ಹಲವಾರು ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಈ ರೀತಿ ಟ್ರಂಪ್ ಅವರನ್ನ ಬೀಳ್ಕೊಡುಗೆ ಮಾಡ್ತಿರುವ ಟ್ರೋಲ್ ವಿಡಿಯೋವೊಂದನ್ನು ಹಿರಿಯ ಕಲಾ ವಿಮರ್ಶಕ ಹಾಗೂ ನ್ಯೂಯಾರ್ಕ್ ಮ್ಯಾಗಝಿನ್ ಬರಹಗಾರ ಜೆರಿ ಸಾರ್ಟೇಜ್ ತಮ್ಮ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಟ್ರಂಪ್ ಅವರನ್ನ ಶ್ವೇತಭವನದಿಂದ ಆಚೆ ಹಾಕುವಂತಿದ್ದು ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಮೆರಿಕ ನಿಯೋಜಿತ ಅಧ್ಯಕ್ಷ ಜೋ ಬೈಡನ್ ಅವರ ಕೋವಿಡ್ ಟಾಸ್ಕ್ ಫೋರ್ಸ್ನಲ್ಲಿ 2 ಭಾರತೀಯರನ್ನ ನೇಮಕ ಮಾಡಲಾಗಿದೆ. ಅದರಲ್ಲಿ ಒಬ್ಬರು ನಮ್ಮ ಕನ್ನಡಿಗರಾದ ವಿವೇಕ್ ಮೂರ್ತಿ ಮತ್ತು ಭಾರತ ಮೂಲದ ಇಂಡಿಯನ್ ಅಮೆರಿಕನ್ ವೈದ್ಯ ಅತುಲ್ ಗಾವಂಡೆಗೆ ಕೊರೋನಾ ಅಡ್ವೈಸರಿ ಬೋರ್ಡ್ನಲ್ಲಿ ಸ್ಥಾನ ಸಿಕ್ಕಿದೆ. ಬೈಡನ್ ಅವರ ಈ ನಿರ್ಧಾರಕ್ಕೆ ಅತುಲ್ ಅವರು ಟ್ವೀಟ್ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಮುಕ್ತವಾಗಿಸಲು ನೀಡಿರುವ ಅವಕಾಶಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ವೈರಸ್ ಅನ್ನ ನಿಯಂತ್ರಣದಲ್ಲಿಡಬಹುದು, ಮತ್ತೆ ನಾವು ಜನರನ್ನ ಒಗ್ಗೂಡಿಸಬಹುದು ಅಂತ ವಿಶ್ವಾಸದಿಂದ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮುನ್ನಡೆ ಸಾಧಿಸಿದ ಜೋ ಬಿಡನ್ ಸುದ್ದಿಯೇ ಎಲ್ಲೆಲ್ಲೂ ಎಂಬಂತಾಗಿದೆ. ಇದೇ ವೇಳೆ ಜಪಾನ್ನ ಯಮೋಟೋ ನಗರದ ಮೇಯರ್ ಯುಟಾಕಾ ಉಮೇಡಾ ಅಂತರ್ಜಾಲದಲ್ಲಿ ಸೆನ್ಸೇಷನ್ ಆಗಿದ್ದಾರೆ.
ಉಮೇಡಾ ಹೆಸರನ್ನ ಚೀನಾ ಮೂಲದ ಕಂಜಿ ಅಕ್ಷರಗಳಲ್ಲಿ ಬಳಸಿ ಬರೆದಾಗ ಜೋ ಬಿಡನ್ ಆಗುವ ಕಾರಣ ಅವರೀಗ ಭಾರಿ ಸುದ್ದಿಯಲ್ಲಿದ್ದಾರೆ. ಮೇಯರ ಮೊದಲ ಹೆಸರನ್ನ ಕಂಜಿಯಲ್ಲಿ ಬರೆದಾಗ ಅದು ಜೋ ಅಂತ ಉಚ್ಚಾರವಾಗುತ್ತೆ. ಅವರ ಸರ್ನೇಮ್ ಅನ್ನ ಬರೆದಾಗ ಬಿಡನ್ ಅಂತ ಉಚ್ಚಾರಗೊಳ್ಳುತ್ತೆ. ಈ ಬಗ್ಗೆ ಮಾತನಾಡಿದ ಉಮೇಡಾ, ನಾನು ಬೈಡನ್ ಅವರಿಗೆ ಹತ್ತಿರವಾಗ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಖುದ್ದು ನಾನೇ ಚುನಾವಣೆಗೆ ಗೆದ್ದಿದ್ದೀನಿ ಅನ್ನುವಂತಹ ಭಾವ. ಅಮೆರಿಕ ಅಧ್ಯಕ್ಷರು ಹಾಗೂ ನನ್ನ ಹುದ್ದೆಗಳ ನಡುವೆ ಭಾರಿ ವ್ಯತ್ಯಾಸವಿದ್ರೂ ಸಹ ನಮ್ಮಿಬ್ಬರ ಬದ್ಧತೆ ಒಂದೇ ಮಟ್ಟದ್ದಾಗಿದೆ ಅಂತ ಉಮೇಡಾ ಹೇಳಿದ್ದಾರೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ನೇತೃತ್ವದ ಬ್ಯಾಂಕ್ ಒಕ್ಕೂಟಕ್ಕೆ 1,646 ಕೋಟಿ ವಂಚನೆ ಎಸಗಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಾಸುಮತಿ ಅಕ್ಕಿ ಸಂಸ್ಕರಣಾ ಸಂಸ್ಥೆ ಬೆಸ್ಟ್ ಫುಡ್ ಕಂಪನಿ ವಿರುದ್ಧ ಸಿಬಿಐ ಪ್ರಕರಣ ದಾಖಲಿಸಿಕೊಂಡಿದೆ. ಸಿಬಿಐ ಅಧಿಕಾರಿಗಳು ದೆಹಲಿ ಹಾಗೂ ಚಂಡೀಗಢದಲ್ಲಿರುವ ಕಂಪನಿಯ 4 ಕಚೇರಿಗಳಲ್ಲಿ ಹಾಗೆ ಮುಖ್ಯಸ್ಥ ಮೋಹಿಂದರ್ ಪಾಲ್ ಜಿಂದಾಲ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ದಿನೇಶ್ ಗುಪ್ತಾ ಅವರ ಮನೆಗಳಲ್ಲಿ ನಿನ್ನೆ ಶೋಧ ನಡೆಸಿದ್ದಾರೆ. 2015 ಏಪ್ರಿಲ್ನಿಂದ 2018 ಮಾರ್ಚ್ 31 ಅವಧಿಯಲ್ಲಿ ಪಡೆದುಕೊಂಡ ಸಾಲವನ್ನು ಇತರೆ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಲಾಗಿದೆ. ಪಡೆದುಕೊಂಡ ಸಾಲವನ್ನು ಮರುಪಾವತಿ ಮಾಡದ ಕಾರಣ 2016 ಸೆಪ್ಟೆಂಬರ್ 17ರಂದು ವಸೂಲಾಗದ ಸಾಲದ ಪಟ್ಟಿಗೆ ಕಂಪನಿಯ ಖಾತೆಯನ್ನು ಸೇರಿಸಲಾಗಿತ್ತು. ಪರಿಶೀಲನೆ ಸಂದರ್ಭದಲ್ಲಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ನಲ್ಲಿ ಅವ್ಯವಹಾರ ಹಾಗೆ ಸಾಲದ ಹಣವನ್ನು ಇತರೆ ಉದ್ದೇಶಗಳಿಗೆ ಬಳಸಿರುವುದು ಪತ್ತೆಯಾಗಿದೆ ಅಂತ ಎಸ್ಬಿಐ ದೂರಿನಲ್ಲಿ ಆರೋಪ ಮಾಡಿತ್ತು. ಕರೋನಾ ವಿರುದ್ಧದ 2 ರಷ್ಯಾದ ಲಸಿಕೆಗಳು ಪರಿಣಾಮಕಾರಿ ಮತ್ತು ಸುರಕ್ಷಿತವಾಗಿದ್ದು, ಮೂರನೇದು ಪ್ರಾಯೋಗಿಕ ಹಂತದಲ್ಲಿದೆ ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ. ಜೊತೆಗೆ ಕೊರೋನಾ ವೈರಸ್ ಸಮಸ್ಯೆಯನ್ನ ರಾಜಕೀಯಕ್ಕೆ ಬಳಸಿಕೊಳ್ಬೇಡಿ ಅಂತಲೂ ಎಚ್ಚರಿಕೆ ನೀಡಿದ್ದಾರೆ. ವರ್ಚುವಲ್ ಶಾಂಘೈ ಸಹಕಾರ ಸಂಸ್ಥೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪುಟಿನ್, ಅಗತ್ಯ ಇರುವ ದೇಶಗಳಿಗೆ ಔಷಧ ಮತ್ತು ಅಗತ್ಯ ಸರಕುಗಳನ್ನು ನೀಡುವುದನ್ನು ರಷ್ಯಾ ಬೆಂಬಲಿಸುತ್ತೆ. ನಾವು ರಷ್ಯಾದಲ್ಲಿ 2 ನೋಂದಾಯಿತ ಲಸಿಕೆಗಳನ್ನು ಹೊಂದಿದ್ದೇವೆ ಮತ್ತು ಈ ಲಸಿಕೆಗಳು ಸುರಕ್ಷಿತ ಅಂತ ಈಗಾಗಲೇ ಪ್ರಯೋಗಗಳು ದೃಢಪಡಿಸಿದ್ದಾವೆ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಮತ್ತು ಅವುಗಳು ಸಮರ್ಥವಾಗಿದ್ದಾವೆ. 3ನೇ ಲಸಿಕೆಯು ಪ್ರಯೋಗದ ಹಂತದಲ್ಲಿದೆ ಅಂತ ಪುಟಿನ್ ತಿಳಿಸಿದ್ದಾರೆ. ಆಗಸ್ಟ್ನಲ್ಲಿ ರಷ್ಯಾ ಇಡೀ ವಿಶ್ವದಲ್ಲೇ ಮೊದಲ ಬಾರಿಗೆ ಕೋವಿಡ್ ಲಸಿಕೆಯನ್ನು ಮೊದಲು ನೋಂದಾಯಿಸಿತು. ಪೂರ್ವ ಆಫ್ರಿಕಾದ ದಕ್ಷಿಣ ಭಾಗದ ದೇಶವಾಗಿರುವ ಮೊಜಾಂಬಿಕ್ನ ಕ್ಯಾಬೋ ಜೆಲ್ಗೊಡೋ ಪ್ರಾಂತ್ಯದ ಮುವಾಟಿಡೆ ಗ್ರಾಮದಲ್ಲಿ ಉಗ್ರರು 50ಕ್ಕೂ ಹೆಚ್ಚು ಜನರ ಶಿರಚ್ಛೇದ ಮಾಡಿರುವ ಭಯಾನಕ ಘಟನೆ ನಡೆದಿದೆ. ಮೊದಲಿಗೆ ಗ್ರಾಮದ ಮೇಲೆ ದಾಳಿ ಮಾಡಿದ ಉಗ್ರರು ಈ ಸಂದರ್ಭ ತಪ್ಪಿಸಿಕೊಳ್ಳೋಕೆ ಮುಂದಾದ ಜನರನ್ನ ಹಿಡಿದು ಫುಟ್ಬಾಲ್ ಮೈದಾನಕ್ಕೆ ಕರೆತಂದು ಹತ್ಯೆಗೈದಿದ್ದಾರೆ. ಈ ಪ್ರಾಂತ್ಯದಲ್ಲಿ 2017ರಿಂದೀಚೆಗೆ 2,000 ಜನರನ್ನ ಕೊಲೆಗೈಯಲಾಗಿದ್ದು ಸುಮಾರು 4,30,000 ಮಂದಿ ನಿರಾಶ್ರಿತರಾಗಿದ್ದಾರೆ. ಘಟನೆ ನಡೆಸಿರುವ ಉಗ್ರರು ಇಸ್ಲಾಮಿಕ್ ಸ್ಟೇಟ್ ಜೊತೆಗೆ ನೇರ ಸಂಪರ್ಕ ಹೊಂದಿದ್ದಾರೆ. ಈ ಪ್ರದೇಶದಲ್ಲಿರುವ ಬಡತನ ಹಾಗೂ ನಿರುದ್ಯೋಗ ಸಮಸ್ಯೆಯನ್ನೇ ಬಂಡವಾಳವಾಗಿಸಿಕೊಂಡಿರುವ ಉಗ್ರರು ಇಲ್ಲಿನ ಯುವಕರನ್ನ ತಮ್ಮ ಜೊತೆ ಸೇರಿಸಿಕೊಂಡು ಕೃತ್ಯಗಳನ್ನು ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ತಾಲಿಬಾನ್ ಭಯೋತ್ಪಾದಕರಿಗೆ ತರಬೇತಿ ನೀಡಿದ ಪಾಕಿಸ್ತಾನದ ಬಾಂಬ್ ಮೇಕರ್ನನ್ನು ಪಶ್ಚಿಮ ಅಫ್ಘಾನಿಸ್ತಾನದಲ್ಲಿ ಹತ್ಯೆ ಮಾಡಲಾಗಿದೆ ಅಂತ ದೇಶದ ಗುಪ್ತಚರ ಸಂಸ್ಥೆ ತಿಳಿಸಿದೆ. ಮೂಲತಃ ಕರಾಚಿಯವನಾದ ಮೊಹಮ್ಮದ್ ಹನೀಫ್ ತಾಲಿಬಾನ್ ಜೊತೆ ನಿಕಟ ಸಂಬಂಧವನ್ನು ಹೊಂದಿದ್ದ. ಕಾರ್ ಬಾಂಬ್ ತಯಾರಿಸುವುದಕ್ಕೆ, ಸ್ಫೋಟಕ ಸಾಧನಗಳನ್ನು ತಯಾರಿಸುವಲ್ಲಿ ಭಯೋತ್ಪಾದಕರಿಗೆ ತರಬೇತಿ ನೀಡುವುದಕ್ಕೆ ಹನೀಫ್ ಸಹಾಯ ಮಾಡುತ್ತಿದ್ದ ಅಂತ ಸಂಸ್ಥೆ ತಿಳಿಸಿದೆ. ಅಲ್ಲದೆ ಆರಂಭದಲ್ಲಿ ತಾಲಿಬಾನ್ ಸದಸ್ಯನಾಗಿದ್ದ ಹನೀಫ್ 2010ರಲ್ಲಿ ಅಲ್ ಖೈದಾಗೆ ಸೇರಿದ್ದ. ಇನ್ನು ಹನೀಫ್ ಹತ್ಯೆಗೆ ಕಾರಣವಾದ ಕಾರ್ಯಾಚರಣೆಯಲ್ಲಿ 2 ಪಾಕಿಸ್ತಾನಿ ಮಹಿಳೆಯರನ್ನು ಸಹ ಬಂಧಿಸಲಾಗಿದೆ ಅಂತ ಹೇಳಿದೆ. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿಗೆ ತಮ್ಮ ಆಭರಣಗಳು ಅಂದರೆ ತುಂಬಾ ಪ್ರೀತಿ. ಹೀಗಾಗಿ ಆಭರಣಗಳಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಕೂಡ ಇಟ್ಟಿದ್ದಾರೆ. ತಮ್ಮ ಬಳಿ ಇರುವ ಕಲೆಕ್ಷನ್ಗಳಲ್ಲಿ ಒಂದಾದ 20 ಕ್ಯಾರೆಟ್ ಡೈಮಂಡ್ ಅನ್ನ ಮಗ ವಯಾನ್ ರಾಜ್ ಕುಂದ್ರಾನ ಹೆಂಡತಿಗೆ ಉಡುಗೊರೆಯಾಗಿ ನೀಡೋದಾಗಿ ಶಿಲ್ಪಾ ಹೇಳಿದ್ದಾರೆ. ಸದ್ಯ ವಯಾನ್ ರಾಜ್ ಕುಂದ್ರಾಗೆ 8 ವರ್ಷ ಮಾತ್ರ. ಈಗಲೇ ಶಿಲ್ಪಾ ಶೆಟ್ಟಿ ಮಗನ ಮದುವೆ ಬಗ್ಗೆ ಪ್ಲಾನ್ ಮಾಡ್ತಿದ್ದಾರೆ. ಭಾವಿ ಸೊಸೆಗೆ 20 ಕ್ಯಾರೆಟ್ ಡೈಮಂಡ್ ಅನ್ನ ನೀಡೋದಾಗಿ ಹೇಳಿರುವ ಶಿಲ್ಪಾ ಅದಕ್ಕೆ ಒಂದು ಷರತ್ತನ್ನು ಹಾಕಿದ್ದಾರೆ. ಅದೇನು ಅಂದ್ರೆ ಮಗನ ಹೆಂಡತಿ ತಮ್ಮ ಜೊತೆ ಚೆನ್ನಾಗಿರ್ಬೇಕು, ಇಲ್ಲವಾದಲ್ಲಿ ಅವಳಿಗೆ ಯಾವುದೇ ಆಭರಣಗಳು ಸಿಗೋದಿಲ್ವಂತೆ. ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಶಿಲ್ಪಾ ಶೆಟ್ಟಿ ಮಾತನಾಡಿದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ 13ನೇ ಆವೃತ್ತಿಯಲ್ಲಿ ರೋಹಿತ್ ಶರ್ಮಾ ನಾಯಕತ್ವದ ಮುಂಬೈ ಇಂಡಿಯನ್ಸ್ ತಂಡ ಮತ್ತೊಮ್ಮೆ ಕಪ್ ಎತ್ತಿ ಹಿಡಿದಿದೆ. ದುಬೈನ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಮ್ಯಾಚ್ನಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿಯಾಗಿತ್ತು. ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 156 ರನ್ ಗಳಿಸಿತ್ತು. 157 ರನ್ಗಳ ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ ಡೆಲ್ಲಿ ವಿರುದ್ಧ ಜಯ ಗಳಿಸಿದೆ. ಈ ಮೂಲಕ ಒಟ್ಟು 5 ಬಾರಿ ಮುಂಬೈ ಇಂಡಿಯನ್ಸ್ ಐಪಿಎಲ್ ಚಾಂಪಿಯನ್ಸ್ ಎನಿಸಿಕೊಂಡಂತಾಗಿದೆ. ಇನ್ನು ಈ ಫೈನಲ್ ಪಂದ್ಯದಲ್ಲಿ ಆಕರ್ಷಕ ಅರ್ಧ ಶತಕ ಗಳಿಸಿದ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ರೋಹಿತ್ ಶರ್ಮಾ ಹೊಸ ದಾಖಲೆಯೊಂದನ್ನು ಬರೆದಿದ್ದಾರೆ. ರೋಹಿತ್ ಶರ್ಮಾ ನಾಯಕತ್ವದ ಅಡಿಯಲ್ಲಿ ಮುಂಬೈ ಟೀಮ್ ಒಟ್ಟು 5 ಬಾರಿ ಕಪ್ ಎತ್ತಿ ಹಿಡಿದಿದೆ ಅನ್ನೋದು ಒಂದ್ ಕಡೆಯಾದ್ರೆ, ಐಪಿಎಲ್ ಫೈನಲ್ ಪಂದ್ಯಗಳಲ್ಲಿ 2 ಅರ್ಧ ಶತಕ ಸಿಡಿಸಿದ ಏಕೈಕ ನಾಯಕ ಅನ್ನುವ ಹಿರಿಮೆಗೆ ಹಿಟ್ ಮ್ಯಾನ್ ಪಾತ್ರರಾಗಿದ್ದಾರೆ. 2015ರ ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ರೋಹಿತ್ ಶರ್ಮಾ 26 ಬಾಲ್ಗಳಲ್ಲಿ ಹಾಫ್ ಸೆಂಚುರಿ ಸಿಡಿಸಿದ್ರು. ನೆನ್ನೆಯ ಫೈನಲ್ ಮ್ಯಾಚ್ನಲ್ಲೂ 51 ಬಾಲ್ಗೆ 68 ರನ್ ಗಳಿಸಿದ್ದು ರೋಹಿತ್ ವಿಶೇಷ ದಾಖಲೆ ಮಾಡಿದಂತಾಗಿದೆ.